ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಿದೆ ಅಲ್ವಾ? ಹೌದು, ಖಂಡಿತ ಹೌದು ಸ್ನೇಹಿತರೆ. ಇಲ್ಲಿ ಒಂದು ಊರು, ಆ ಊರ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೊಂದು ಪುಟ್ಟ ದೇವಸ್ಥಾನ ಸ್ನೇಹಿತರೆ. ದೇವಸ್ಥಾನದ ಅರ್ಚಕರು ನಮ್ಮನ್ನ ಕರೆದಿದ್ರು ಸ್ನೇಹಿತರೆ. ಅದರಿಂದ ನಾವು ಫ್ಯಾಮಿಲಿ ಹೋಗ್ತಾ ಇದ್ವಿ. ನೋಡ್ತಾ ಇದ್ದೀರಾ, ಜೊತೆಗೆ ಪ್ರಕೃತಿ ಸೌಂದರ್ಯ ಕೂಡ ಹೇಗಿದೆ ಅಂತಲೂ ನೀವು ನೋಡ್ಬೋದು. ಈಗ ಆಲ್ರೆಡಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಎಂಥ ಅದ್ಭುತ ಅಂದರೆ ತೆಂಗಿನ ಗರಿಯಿಂದ ಕಟ್ಟಿರೋದು. ಆದರೆ ದೇವರು ಅದ್ಭುತವಾದ ವಿಶೇಷವಾದ ಶಕ್ತಿಯಿಂದ ಅಲ್ಲಿ ಕೂಡಿರ್ತಕ್ಕಂಥದ್ದು ಸ್ನೇಹಿತರೆ. ದೇವರು ಶ್ರೀಮಂತಿಕೆಯಲ್ಲಿ ಇರೋದಕ್ಕೆ ಇಷ್ಟಪಡೋದಿಲ್ಲ, ಬಡತನ ರೇಖೆಯ ಭಕ್ತರ ಮನದಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಹೂ ಅಲಂಕಾರ ಮಾಡೋದಕ್ಕೆ ಮಾಡಿದ್ದಾರೆ, ಹಾಗೆ ಹೋಮ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ, ಅಲ್ಲಿ ಫೋಟೋಗಳೆಲ್ಲ ಇರ್ಬೋದು, ಕಾಣಿಸ್ತಿರ್ಬೋದು ನಿಮಗೂ ಸ್ನೇಹಿತರೆ. ಎಲ್ಲ ರೀತಿ ಫೋಟೋಗಳು ನಮ್ಮ ತಂದೆಯವರು ಕೂಡ ಹೂವು ಹಾಕ್ತಾ ಇರ್ತಕ್ಕಂಥದ್ದು, ಹೋಮ ಕೂಡ ಆಗಿರ್ತಕ್ಕಂಥದ್ದು ಸ್ನೇಹಿತರೆ, ನವಗ್ರಹ ಹೋಮ. ಇಲ್ಲಿ ಇರ್ತಕ್ಕಂಥ ದೇವರು ಮುನೇಶ್ವರ, ಶನೈಶ್ವರ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಮಾದಪ್ಪನ ಫೋಟೋ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಶನೈಶ್ವರ ಮತ್ತು ಮುನೇಶ್ವರರ ಇಬ್ಬರು ಇಲ್ಲಿ ನೆಲೆಯಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಅಲ್ಲಿ ಶನೈಶ್ವರಂದು. ಇವ್ರಿಗೆ ಶನೇಶ್ವರ ಮುನೇಶ್ವರ ಇಬ್ಬರು ಹೊಲ್ದಿರ್ತಕ್ಕಂಥದ್ದು. ಅದಕ್ಕೆ ಇಬ್ಬರು ಫೋಟೋನು ಇಟ್ಟಿದ್ದಾರೆ ಸ್ನೇಹಿತರೆ. ಎಂಥ ಅದ್ಭುತ ಅಲ್ವಾ? ನಾವು ಕೂಡ ಈ ಸ್ವಾಮಿಗೆ ಸೇವೆ ಮಾಡೋ ಭಾಗ್ಯ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಜಗತ್ತಿಗೆ ಏಕವಾದ ಒಂದು ಶಕ್ತಿ, ನ್ಯಾಯನ ಅನುಗ್ರಹ ಮಾಡ್ತಕ್ಕಂಥ, ಸತ್ಯ ಧರ್ಮ ಉಳಿಸ್ತಕ್ಕಂಥ ಅಧಿಪತಿ ಶನೈಶ್ವರ ಹಾಗೂ ಮುನೇಶ್ವರ. ನೋಡಿದ್ರಿ ಮುನೇಶ್ವರ ಎಂಥ ಅದ್ಭುತವಾಗಿ ಇರ್ತಕ್ಕಂಥದ್ದು. ಮೀಸೆಯಿಂದ ಕೂಡಿರ್ತಕ್ಕಂಥ ಮುನೇಶ್ವರನ ನೋಡಿದ್ರಿ, ಪಾರ್ವತಿ ಪರಮೇಶ್ವರನ ನೋಡಿದ್ರಿ, ಶನೈಶ್ವರನ ನೋಡಿದ್ರಿ, ಹೌದಲ್ವಾ? ಅಲ್ಲಿ ಲೆಫ್ಟಲ್ಲಿ ಸೀತಪ್ಪಾಜಿ ಇರ್ತಕ್ಕಂಥದ್ದು ಕೂಡ ನೋಡಿದ್ರಿ ಸ್ನೇಹಿತರೆ. ನಾವು ಕೂಡ ಅಲಂಕಾರ ಮಾಡಿ ಪರಮಾತ್ಮನ ಕೈ ಮುಗಿದು ಭಕ್ತಿಯಲ್ಲಿ ಶರಣಾಗಿ ನಾವು ಮೈ ಮರೆತ್ವಿ ಸ್ನೇಹಿತರೆ. ಒಳಗಡೆ ಬಂದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾಯಿತ್ತು ಸ್ನೇಹಿತರೆ. ಅದ್ಭುತ ಅಂತಲೇ ಹೇಳ್ಬೋದು. ನಮ್ಮ ಕೆಲಸಗಳು ಅಂದ್ಕೊಂಡದ್ದು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ನಿಜ ಅನ್ನಿಸ್ತು ಸ್ನೇಹಿತರೆ. ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ, ಹಾಗೆ ಬೇಸಿಗೆ ಐಸ್ ಕ್ರೀಮ್ಗೆ ಸ್ಪೂನ್ ಇಲ್ಲದೆ ಬಾಳೆ ಎಲೆಯಲ್ಲಿ ಸ್ನೇಹಿತರೆ, ಬಾಳೆ ಎಲೆಯಿಂದ ಬರುತ್ತಲ್ಲ, ಅದರಲ್ಲಿ ನಾವು ಸ್ಪೂನ್ ಮಾಡಿಕೊಂಡು ಐಸ್ ಕ್ರೀಮ್ನ ತಿಂದು ಸ್ನೇಹಿತರೆ ಖುಷಿಪಟ್ಟು ಸ್ನೇಹಿತರೆ ಆನಂದದಿಂದ ಮತ್ತೆ ನಮ್ಮ ಮನೆ ಕಡೆಗೆ ಹೊರಟ್ವಿ ಸ್ನೇಹಿತರೆ. ನಿಮಗೂ ಕೂಡ ಪರಮಾತ್ಮ ಒಳ್ಳೇದು ಮಾಡಲಿ. ಇದಿರೋ ಸ್ಥಳ ಗುರುದೇವನಹಳ್ಳಿ, ಅಂದರೆ ಗುರುದಾರಹಳ್ಳಿ ಅಂತ ಕರೀತಾರೆ. ಅಜ್ಜಹಳ್ಳಿ ಪಕ್ಕದಲ್ಲಿರೋದು, ಮದ್ದೂರು ತಾಲೂಕು ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.